ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇವತ್ತು ಹೋಲಿ ಫೆಸ್ಟಿವಲ್ ಹೋಗ್ತಾ ಇದ್ದೀರಿ. ನಮ್ಮ ಮಾವರು ನಾವು ಹೋಳಿ ಫೆಸ್ಟಿವಲ್ಗೆ ಹೋಗಿದ್ರಲ್ಲ ಸ್ನೇಹಿತರೆ, ತುಂಬಾ ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ರಘು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಿರಿಯಾನಿ ಕಾಂಪಿಟೇಷನು ನೆಕ್ಸ್ಟ್ ತಿಂಗಳು ಮಾಡಿಬಿಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಬಿರಿಯಾನಿ ಕಾಂಪಿಟೇಷನಲ್ಲಿ ಏನೇನು ಇರುತ್ತಪ್ಪ ಅಂತ ಹೇಳಿದ್ರೆ, ತಿನ್ನೋದಕ್ಕೆ ಏನಪ್ಪ ಅಂದ್ಬಿಟ್ಟು ಬೈಕ್ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಫಸ್ಟ್ ಪ್ರೈಸು ಬೈಕ್ ಕೊಡೋಣ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಇವತ್ತು ಹೋಲಿ ಫೆಸ್ಟಿವಲ್ ಹೋಗ್ತಾ ಇದ್ದೀರಿ. ನಮ್ಮ ಮಾವರು ಮುಂದೆ ಕೂತ್ಕೊಂಡು ನೋಡ್ರಿ, ಅಪ್ಪಿ ಡ್ರೈವಿಂಗು, ಬಾಲಣ್ಣ ಅವನೇ, ಬ್ರೋದನ್ ಅವರೇ. ಇವಾಗ ಅಲ್ಲಿ ಹೋಗ್ಬಿಟ್ಟು ಇವಾಗ ಫುಲ್ ಜಾಲಿ ಜಾಲಿ. ಅದೇ ನಂದಿ ಗ್ರೌಂಡ್ ಲಿಂಕ್ ಏನು ಹೇಳಿದ್ರಲ್ಲ, ಈ ಕಡೆ ಮಕ ತೋರಿಸು ಸ್ನೇಹಿತರೆ. ನಮ್ಮ ಮಾವ ಮಕ ತೋರಿಸಿ ಫುಲ್ ಸ್ಪೆಕ್ಸ್ ಹಾಕೊಂಡು ಫುಲ್ ಟಿಪ್ ಟಾಪ್ ಆಗೋರಿ. ಈ ಮಕ ತೋರಿಸ್ತಾರೆ, ಈ ಮಕಕ್ಕೆ ಇಕ್ಕೊಂಬಿಟ್ಟು ನಮ್ಮ ಫೋನು ಮುಂದೆ ಹೋಗ್ತಾ ತೋರಿಸ್ತೀರಿ. ನಮ್ಮ ಅಕ್ಷಯನ ಎತ್ತಾಕೊಂಡು ಬ್ರಿಡ್ಜ್ ಪಕ್ಕದಲ್ಲ, ರೈಟ್ ಸೈಡ್ ಲೆಫ್ಟ್ ಸೈಡ್ ಮುಂದೆ ಸಿಗೋಣ ಬ್ರೋಸನ್. ಹೋಲಿ ಫೆಸ್ಟಿವಲ್ಗೆ ಹೋಗ್ತಾ ಇದ್ದೀರಿ ನಾಯಂಡಹಳ್ಳಿ ನಂದಿ ಲಿಂಕ್ ಗ್ರೌಂಡ್ಗೆ. ಮಕ ತೋರ್ಸು. ನಮ್ಮ ಅಕ್ಷಯ್ ಕಾಲೇಜಿಂದ ಬಂದವನು ರಿಚ್ಮಂಡ್ ಹತ್ರ ನಿಂತ್ಕೊಂಡವನೆ. ಅವನು ಎತ್ತಾಕೊಂಡು ಸ್ನೇಹಿತರೆ, ಅವನು ಬರ್ತೀನಿ ಅಂತ ಹೇಳ್ದ. ಮಲೆ ಚಪ್ರ ಮಲೆ. ನಾವು ನಮ್ಮ ಸ್ನೇಹಿತರು ಸಂಜೀವ್ ಅವರು ಇವಾಗ ಎಲ್ಲೋಗ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ, ಹೋಲಿ ಫೆಸ್ಟಿವಲ್ಗೆ ನಮ್ಮನ್ನು ಇನ್ವೈಟ್ ಮಾಡಿದ್ರಲ್ಲ, ಅದಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ರಘುವರೆಲ್ಲ ಮುಂದೆ ಅವರೇ, ನಾವಿದ್ದೀವಿ. ನಮ್ಮ ಸಂಜೀವ್ ಅವರು ಬಂದವ್ರೆ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಮ್ಮ ಸಂಜೀವ್ ಅವ್ರು ಮಾತಾಡ್ತಾರೆ ನೋಡಿ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜೀವ್ ಮಾತಾಡೋದು. ಎಲ್ಲ ಕಟ್ತಿದ್ರು, ನಮ್ಮ ಸೀನಾನು ಫೋನ್ ಮಾಡಿ ಕಟ್ತಿದ್ರು. ನಾನು ಬಂದೇ ಇದ್ದೀನಿ. ಇವಾಗ ಕಂಟೈನರ್ ಆಗ ಲಾಂಬೋರಿನಿ ತಗೊಂಬಂದು ನಿಲ್ಲಿಸಿದ್ದೀನಿ. ಯಾಕಂದ್ರೆ ಅಲ್ಲಿ ಬಿಸಿ ಜಾಸ್ತಿ ಇರ್ತದೆ, ಅದಕ್ಕೆ ಹೊರಗಡೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು. ಅದಕ್ಕೆ ಹೊರಗಡೆ ನೋಡಿದಾಗ ನೀವು ತುಂಬ ಜನ ಇರ್ತಾರೆ, ನೋಡೋಣ. ಅಲ್ಲಿ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಬಾಬ್ರೆ ಮಿನಿಕಿ ಸ್ನೇಹಿತರೆ ನೋಡಿ, ನಮ್ಮ ಸಂಜೀವ್ ಅವರು ಲ್ಯಾಂಬರ್ಗಿನಿ ತಂದವ್ರೆ, ಕಂಟೈನರ್ ಇಂದ ಇಳಿಸ್ತಾವ್ರೆ. ಎಲ್ಲರಿಗೂ ನಮಸ್ಕಾರ. ಗಾಡಿ ಇಳಿಸ್ತಾ ಇದ್ದೀನಿ, ಹೊರಗಡೆ ಹೋಗೋಣ ಅಂತ ಇದ್ದೀನಿ. ನೋಡೋಣ ಹೆಂಗಿದೆ ಕ್ರೇಜಿ ನಮ್ಮ ಲಾಂಬರ್ಗಿನಿ. ಇನ್ನ ಜನಕ್ಕೇನ ಇನ್ನೇನು ಹೇಳ್ರಿ, ನಿಮ್ಮ ಫಾಲೋವರ್ಸ್ಗೆ, ನಿಮ್ಮ ಅಭಿಮಾನಿಗಳಿಗೆ. ನನ್ನ ಫಾಲೋವರ್ಗೆ ಎಲ್ಲರೂ ನೋಡ್ತಾರೆ, ನಮ್ಮ ಅಭಿಮಾನಿಗಳು. ಅವ್ರ ದೇವ್ರ ಸಮಾನ. ನಂದು ಕಾರ್ ಇಳಿಸ್ತಾವ್ರೆ ಸ್ನೇಹಿತರೆ ಲ್ಯಾಂಬರ್ಗಿನಿ. ಯಾಕಂದ್ರೆ ಸಿಟಿಯಲ್ಲಿ ಓಡಿಸೋಕ್ಕಾಗಲ್ಲ, ಅಪ್ಪಲ್ಲಿ ಇರುತ್ತಲ್ಲ, ಇಷ್ಟೊತ್ತಲ್ಲಿ ಆಗಲ್ಲ ಅಂದ್ಬಿಟ್ಟು ಟ್ರಕ್ಕಿಂದ ಅನ್ಲೋಡ್ ಮಾಡಿಸ್ತಾ ಇದ್ದೀರಿ. ಮನೆ ಹತ್ರ ಲೋಡ್ ಮಾಡಿ ಇವಾಗ ಇರ್ತಾರೆ ನೋಡಿ, ನೀಟಾಗಿ ವಿಡಿಯೋ. ಇನ್ನೂ ಹೆಸರಿಟ್ಟಿಲ್ಲ, ಇದು ಒಂದು ಹೆಸರಿದೆ, ಡ್ರ್ಯಾಗನ್ ಅಂತ. ತುಂಬಾ ಅದ್ಭುತವಾಗಿದೆ ಹೆಸರು. ಎಲ್ಲರೂ ಬೆಂಕಿ ಬರುತ್ತದೆ ಡ್ರ್ಯಾಗನ್. ಈ ಲ್ಯಾಂಬರ್ಗಿನಿಯ ವಿಶೇಷ ಏನು? ತುಂಬಾನೇ ಚೆನ್ನಾಗಿದೆ ಗುರು, ಓಡ್ಸಕ್ಕೆಲ್ಲ ಕಂಫರ್ಟಬಲ್ ಚೆನ್ನಾಗಿದೆ. ಅದು ನೋಡೋರ್ಗೆ ಬೆಳೆ ಖುಷಿಯಾಗಿ. ಲ್ಯಾಂಬರ್ಗಿನಿ ವಿಶೇಷ ಏನಂದ್ರೆ, ಎಲ್ಲರೂ ತೆಗಿಯಕ್ಕಾಗುತ್ತಾ, ನೀನ್ ತೆಗಿಯಕ್ಕಾಗುತ್ತಾ, ನಾನು ತೆಗಿಯಕ್ಕಾಗುತ್ತಾ, ಹಂಗೆ ಅದೇ ವಿಶೇಷ. ಬೆಂಗಳೂರಿಗೆಲ್ಲ 4-5 ಐತಂತೆ. ಕೂಲ ನಿಂದ ಇಪ್ಪ, ಇದು ಕೂಲ ಏನಿದ? ಅಕ್ಷಯ್ போட்டு டாங் போட்டா கம்மி போடுறதுக்கா ಬರ್ರಿ
ಹುಡುಗಿ ಬಂದ್ರು ನಾನು ನಿನ್ನ ದೋಸ್ತು ಅಂದ್ರೆ ಫಸ್ಟ್ ಏನಪ್ಪ ಹೇಳ್ತೀನಿ ಅಂದ್ರೆ ಇವತ್ತು ನಮ್ಮ ಬಾಸು ಪುನೀತ್ ರಾಜ್ಕುಮಾರ್ ಅವ್ರದ್ದು ಹುಟ್ಟುಹಬ್ಬ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಕೊಡೋಣ ಅಂದ್ರೆ ಅವರು ಇದ್ರೂ ಇರೋ ಥರನೇ ಪ್ರಪಂಚದಲ್ಲಿ ಎಲ್ಲರೂ ಬರ್ಡೇ ಆಚರಿಸ್ತಾರೆ. ತುಂಬ ಖುಷಿ ಆಗ್ತೈತೆ ಸ್ನೇಹಿತರೆ. ಅವ್ರ ಮೇಲೆ ಅವ್ರ ಒಳ್ಳೆತನನೇ ಅವ್ರನ್ನ ಪ್ರೀತಿ ಎಲ್ಲರಿಗೂ ಎತ್ಕೊಂಡೋಗಿದೆ ಅಂದರೆ ಅವ್ರು ಇಲ್ಲ ಕಣ್ಮುಂದೆ ಇಲ್ಲ ಅಂದ್ರೂ ಅವ್ರು ಇರೋ ಥರನೇ ಜನ ಇವತ್ತು ಅವ್ರ ಹುಟ್ಟುಹಬ್ಬ ಆಚರಿಸ್ತಾರೆ. ತುಂಬ ಖುಷಿ ಆಗ್ತಾಯಿದೆ. ಅವರು ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ನಾನು ಹೇಳ್ತಾ, ಇನ್ನೊಂದೇನಪ್ಪ ಅಂದರೆ ನಾವು ಹೋಗಿದ್ರಲ್ಲ ಸ್ನೇಹಿತರೆ, ತುಂಬ ಸಖತ್ತಾಗಿತ್ತು. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಮ್ಮ ರಘು ಅವರು, ನಮ್ಮ ರಾಮಗಂಡಳ್ಳಿ ಸಂಜೀವ್ ಅವರು, ನಾವೆಲ್ಲ ಡ್ಯಾನ್ಸ್ಗಳಂತೂ ಭಯಂಕರ ಡ್ಯಾನ್ಸ್ಗಳು ಮಾಡಿದ್ವಿ. ಆ ವಿಡಿಯೋ ಎಲ್ಲನೂ ಇದರಲ್ಲಿ ಅಪ್ಲೋಡ್ ಮಾಡ್ತೀರಿ, ದಯವಿಟ್ಟು ಹೋಗಿ ನೋಡ್ರಿ ಅಂತ ಹೇಳ್ತೀನಿ. ಆಮೇಲೆ ನಮಗೆ ಆಮೇಲೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಬಿರಿಯಾನಿ ಕಾಂಪಿಟೇಷನು ನೆಕ್ಸ್ಟ್ ತಿಂಗಳು ಮಾಡಿಬಿಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಬಿರಿಯಾನಿ ಕಾಂಪಿಟೇಷನಲ್ಲಿ ಏನೇನು ಇರುತ್ತಪ್ಪ ಅಂತ ಹೇಳಿದ್ರೆ, ತಿನ್ನೋದಕ್ಕೆ ಹೋದ್ ಸತಿ ಮಾಡ್ದಂಗೆ ಬಿರಿಯಾನಿ ಎಲ್ಲ ಏನೂ ಇರೋಲ್ಲ. ನಾಟಿ ಕೋಳಿ ಮುದ್ದೆ, ಪ್ಯೂರ್ ನಾಟಿ ಕೋಳಿ, 100% ಪ್ಯೂರ್ ನಾಟಿ ಕೋಳಿ ಮುದ್ದೆ ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ. ಕೋಳಿ ಸಾಂಬಾರು ಇರುತ್ತೆ, ಮುದ್ದೆ ಕಂಟೆಂಟ್ ಬಂದು ಮುದ್ದೆ ಹೌದೌದು. ನಾಟಿ ಕೋಳಿ ಸಾಂಬಾರು ಇರುತ್ತೆ, ಪೀಸ್ಗಳು ತಿನ್ಬೋದು, ಮುದ್ದೆನೂ ತಿನ್ಬೋದು. ಅದರಲ್ಲಿ ಹೈಯೆಸ್ಟ್ ಮುದ್ದೆ ತಿಂದವ್ರಿಗೆ ಪ್ರೈಸ್ ಇರುತ್ತೆ. ಪ್ರೈಸ್ ಬಂದ್ಬಿಟ್ಟು ಏನಪ್ಪ ಅಂದ್ಬಿಟ್ಟು ಬೈಕ್ ಕೊಡೋಣ ಅಂತ ಫಿಕ್ಸ್ ಆಗಿದ್ದೀವಿ. ಫಸ್ಟ್ ಪ್ರೈಸು ಬೈಕ್ ಕೊಡೋಣ, ಸ್ಪೆಂಡರ್ ಪ್ಲಸ್ ಬೈಕ್ ಕೊಡೋಣ ಅಂದ್ಬಿಟ್ಟು ನಾವು ಐಡಿಯಾ ಮಾಡಿದ್ದೀವಿ ಸ್ನೇಹಿತರೆ. ಆಮೇಲೆ ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು 15 ಜೊತೆ ಬ್ರೋಸನ್ ಕಡೆಯಿಂದ ಬಟ್ಟೆ ಕೊಡ್ತಾನಂತೆ. ಯಾರು ಗೆಲ್ತಾರೋ ಅವ್ರಿಗೆ 15 ಜೊತೆ, ಥರ್ಡ್ ಪ್ರೈಸ್ ಬಂದ್ಬಿಟ್ಟು 5 ಜೊತೆ ಬಟ್ಟೆ. ಈ ಥರ ಮಾಡಿದ್ದೀವಿ ಸ್ನೇಹಿತರೆ ಪ್ಲಾನ್ ನಾವು. ದಯವಿಟ್ಟು ತಿನ್ನೋರು, ನೀಟಾಗಿ ಆಸಕ್ತಿ ಇರೋರು ಬಂದ್ಬಿಟ್ಟು ನಮ್ಮ ಅಕ್ಷಯ್ ದಮ್ ಬಿರಿಯಾನಿಯಲ್ಲಿ ಹೆಸರುಗಳು ಬರ್ಸ್ಬೋದು. ಅದು ಎಷ್ಟು ಜನ ಬರ್ಸಿದ್ರು ಓಕೆ, ಬರ್ಸ್ಕೊಳ್ತೀವಿ. ಅದನ್ನು ಸೇಮ್ ಲಾಸ್ಟ್ ಟೈಮ್ ತೆಗೆದಂಗೆ ಲಾಟ್ರಿ ಮುಖಾಂತರ ಎತ್ಬಿಟ್ಟು, ಯಾಕಂದರೆ ಗಾಡಿ ಬೈಕ್ ಅಂದರೆ ಪ್ರತಿಯೊಬ್ಬರಿಗೂ ಆಸೆ. ಬೈಕ್ 1.5 ಲಕ್ಷ ರೂಪಾಯಿ ಬೈಕ್ ಕೊಡ್ತಾರೆ ಅಂದರೆ ನೋಡೋಣ, ಟ್ರೈ ಮಾಡೋಣ, ತಿನ್ನೋಣ ಅಂದ್ಬಿಟ್ಟು ಎಲ್ಲರೂ ಕೊಡ್ತಾರೆ ಹೆಸರುಗಳು. ಎಲ್ಲರದು ಬರ್ಕೊಳ್ತೀವಿ. ಒಂದು ಎಷ್ಟು ಜನ ಕೇಳ್ಬಾರಿ, ಒಂದು 10 ಜನ. ನಮ್ಮ ಕಡೆಯಿಂದ 20 ಜನಕ್ಕೆ ಕಾಂಪಿಟೇಷನ್ ಅಲ್ಲಿ ಅಲೋ ಇರುತ್ತೆ. 100 ಜನ ಕೊಡ್ಲಿ, 150 ಜನ ಕೊಡ್ಲಿ, ಅದನ್ನ ನಾವು ಸೆಲೆಕ್ಷನ್ ಮಾಡೋಣ. 20 ಜನ ಅದಕ್ಕೆ ಮೇಲೆ ನಾನು ಆಡ್ತೀನಿ ತಿಂತೀನಿ ಅನ್ನೋರು ಮಾಮೂಲಿ ಏನಿದೆ ಲಾಸ್ಟ್ ಟೈಮ್ ಹೌದು ಎಷ್ಟು ಜನ ಆದ್ರೂ ಕೊಡ್ರಿ. ಲಾಟ್ರಿ ಮುಖಾಂತರ ಅವ್ರಿಗೆ ಒಂದು 10 ಜನಕ್ಕೆ 20 ಜನ ಬಿರಿಯಾನಿ ಕಡೆಯಿಂದ 20 ಜನಕ್ಕೆ ಚಾನ್ಸ್, 20 ಜನಕ್ಕೆ ಚಾನ್ಸ್ ಇರುತ್ತೆ. ಲಾಟ್ರಿ ಮುಖಾಂತರ ಅದನ್ನ ಎತ್ಬಿಟ್ಟು 20 ಜನ ಆಗ್ಬಿಟ್ಟು ಉಳಿದಿರೋರು ಏನಂದ್ರೆ ಅವ್ರಿಲ್ಲ ನಾವು ತಿನ್ನಲೇಬೇಕು ಮಾಡ್ತೀನಿ ಅಂದ್ಬಿಟ್ರೆ ನಾವು ಇಷ್ಟೊಂದು ಎಂಟ್ರಿ ಫೀಸ್ ಇಕ್ಕಿರ್ತೀರಲ್ಲಿ ಅಷ್ಟು ಅಮೌಂಟ್ ಕಟ್ಬಿಟ್ಟು ಒಳಗಡೆ ಬಂದು ಕುತ್ಕೊಳ್ಬೋದು. ಅಕ್ಷಯ್ ಫುಡ್ ಫ್ಯಾಕ್ಟ್ರಿ ಕಡೆಯಿಂದ.